ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು 2025ರ ಮಿಥುನ ರಾಶಿಯ ಆರ್ಥಿಕತೆ, ವಿದ್ಯಾಭ್ಯಾಸ, ಆರೋಗ್ಯ, ಕುಟುಂಬ, ಪ್ರೀತಿ ಮತ್ತು ವೈವಾಹಿಕ ಜೀವನದ ಭವಿಷ್ಯವನ್ನು ನೋಡೋಣ. ಗ್ರಹಗಳ ಪ್ರಭಾವ ನಿಮ್ಮ ಮೇಲೆ ಹೇಗೆ ಇರುತ್ತೆ ಮತ್ತು ಯಾವ ರೀತಿಯ ಮುನ್ನೋಟ ಹೊಂದಬೇಕು ಎಂಬುದನ್ನು ವಿವರಿಸ್ತೇವೆ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವ ಎಲ್ಲ ರೀತಿಯ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಹಾಗೆ ಗುರುಗ್ರಹವು ಮಿಥುನ ರಾಶಿಯಲ್ಲಿ ಮೇ 14, 2025ರಿಂದ ಮೇ 2026ರವರೆಗೆ ಸಂಚಾರವನ್ನ ಮಾಡ್ತಾನೆ. ಆರ್ಥಿಕ ಬೆಳವಣಿಗೆಗೆ, ಹೊಸ ಉದ್ಯೋಗ ಅಥವಾ ಯೋಜನೆಗಳಿಗೆ ಅನುಕೂಲಕರವಾಗಿದೆ. ಗುರುಗ್ರಹವು ನಿಮ್ಮ ಜೀವನದಲ್ಲಿ ವಿಶೇಷವಾಗಿರುವ ಸಂದರ್ಭದಲ್ಲಿ ಹಣದ ಅರಿವು ಹೆಚ್ಚಾಗುತ್ತೆ. ಹಾಗೆ ಬುಧನ ವಕ್ರೀಕರಣ ಜುಲೈ 18, 2025 ಕರ್ಕಟಕದಲ್ಲಿ ಹಣಕಾಸಿನ ವ್ಯವಹಾರಗಳಲ್ಲಿ ತೊಂದರೆ ಅಥವಾ ವಿಳಂಬ ಸಂಭವಿಸಬಹುದು. ಈ ಸಮಯದಲ್ಲಿ ನೀವು ದೊಡ್ಡ ಹಣಕಾಸು ನಿರ್ಧಾರಗಳನ್ನೇನಾದರೂ ತೆಗೆದುಕೊಂಡ್ರೆ ಅದನ್ನ ತಪ್ಪಿಸಿ. ಹಾಗೆ ಶುಕ್ರನ ವಕ್ರೀಕರಣದಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಮತ್ತು ಖರ್ಚುಗಳನ್ನು ಮರುಪರಿಶೀಲಿಸುವುದರಲ್ಲಿ ಸಮಯ ದುಬಾರಿ ಖರ್ಚುಗಳಿಂದ ದೂರವಿರುವುದು ಉತ್ತಮವಾಗಿದೆ. ಹಾಗೆ 2025ರ ಮೊದಲ ಭಾಗದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಮೇ ನಂತರ ಉತ್ತಮ ಹಣಕಾಸು ಸಂದರ್ಭಗಳು ನಿಮಗೆ ಬರುತ್ತೆ. ಶುಕ್ರನ ವಕ್ರೀಗೊಂಡ ಸಮಯದಲ್ಲಿ ಹಣಕಾಸು ವ್ಯವಹಾರಗಳಲ್ಲಿ ನೀವು ಹೆಚ್ಚಾಗಿ ವಿಶೇಷವಾಗಿ ಗಮನವಿರಬೇಕು. ಹಾಗೆ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಇದು ಯಶಸ್ಸು ತರುವ ಒಂದು ಉತ್ತಮ ಸಮಯವಾಗಿದೆ. ಸಾಂದರ್ಭಿಕ ಪರೀಕ್ಷೆಗಳಲ್ಲಿ ಹಾಗೂ ಆಕಾಂಕ್ಷೆಯ ಪ್ರಗತಿಯಲ್ಲಿ ಉತ್ತಮ ಫಲಿತಾಂಶಗಳನ್ನು ನಾವು ಲಭಿಸಬಹುದು. ಹಾಗೆ ಬುಧ ಮಿಥುನಕ್ಕೆ ಪ್ರವೇಶ ಮಾಡಿದಾಗ ಬುದ್ಧಿವಂತಿಕೆ, ಪರಿಕಲ್ಪನೆ ಮತ್ತು ಸಂವಹನ ಕೌಶಲ್ಯಗಳು ಉತ್ತಮಗೊಳಿಸಲು ಈ ಸಮಯ ನೇರವಾಗುತ್ತೆ. ಹಾಗೆ ಮೇ ನಂತರ ಶೈಕ್ಷಣಿಕ ಸಾಧನೆಗಳು ಉದ್ವೀಪಗೊಳ್ಳುತ್ತವೆ. ವಿದ್ಯಾರ್ಥಿಗಳು ಪ್ರಗತಿಯುಕ್ತ ಯೋಗಕ್ಷೇಮವಾಗಿ ಸಾಕ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದು ಅತ್ಯುತ್ತಮ ಎಂದೇ ಹೇಳಲಾಗಿದೆ. ಹಾಗೆ ಶನಿಯು ಮಿಥುನ ರಾಶಿಗೆ ಪ್ರವೇಶವನ್ನ ನೀಡಿದಾಗ ಕುಟುಂಬದೊಳಗಿನ ಜವಾಬ್ದಾರಿಗಳನ್ನು ಹೆಚ್ಚಿಸಬಹುದು. ಹೊಸ ಬದಲಾವಣೆಗಳು ಅಥವಾ ಕುಟುಂಬದಲ್ಲಿ ನಾಯಕರಾಗುವ ಅವಕಾಶಗಳು ಬರಬಹುದು. ಹಾಗೆ ಶುಕ್ರನು ವಕ್ರಿಗೊಂಡ ಸಮಯದಲ್ಲಿ ಕುಟುಂಬದೊಳಗಿನ ಸಂಬಂಧಗಳಲ್ಲಿ ಕೆಲವೆಡೆ ಒತ್ತಡ ಉಂಟಾಗಬಹುದು. ಮೇನವರೆಗೆ ಕುಟುಂಬದಲ್ಲಿ ಶಾಂತಿ ಇರುತ್ತೆ, ಆದರೆ ನಂತರದ ಸಮಯದಲ್ಲಿ ಕೆಲವು ಮನಸ್ಸುಗಳನ್ನು ಒಗ್ಗಿಸಲು ಹೆಚ್ಚು ತಾಳ್ಮೆ ತೋರುತ್ತಲೇ ಇರಬೇಕಾಗುತ್ತೆ. ಹಾಗೆ ಈ ವರ್ಷ ಮಿಥುನ ರಾಶಿಯವರು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಗುರು ಮಿಥುನ ರಾಶಿಗೆ ಪ್ರವೇಶ ಮಾಡಿದಾಗ ಸಂಚಾರವು ಹೊಸ ಸಂಬಂಧಗಳಿಗೆ ಉತ್ತಮವಾದ ಅವಕಾಶಗಳನ್ನು ನೀಡುತ್ತೆ. ಅಂದ್ರೆ ಮದುವೆ ಆಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳಾಗಿರ್ಬೋದು, ಉತ್ತಮವಾದ ಅವಕಾಶಗಳನ್ನು ನೀಡುತ್ತೆ. ಪ್ರೀತಿಯಲ್ಲಿ ಆಳವಾದ ಬಾಂಧವ್ಯಗಳು ಬೆಳೆಯುತ್ತೆ. ಹಾಗೆ ಶುಕ್ರ ವಕ್ರಿಗೊಳ್ಳುವ ಸಮಯದಲ್ಲಿ ಪ್ರೀತಿಯ ಸಂಬಂಧಗಳಲ್ಲಿ ತೊಂದರೆಗಳನ್ನು ತರುವ ಸಾಧ್ಯತೆ ಇದೆ. ಹಳೆಯ ಸಮಸ್ಯೆಗಳು ಮತ್ತೆ ಎದುರಾಗಬಹುದು. ಮೇ ನಂತರ ಪ್ರೀತಿಯ ಜೀವನದಲ್ಲಿ ಪ್ರಗತಿ ಕಾಣ್ತೀರಿ ನೀವು. ಆದರೆ ಜುಲೈ, ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಸಂಬಂಧಗಳನ್ನು ಹೆಚ್ಚು ತಾಳ್ಮೆಯಿಂದ ನಿರ್ವಹಿಸಬೇಕಾಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮಂಗಳ ಕರ್ಕಟಕ್ಕೆ ಪ್ರವೇಶ ಮಾಡಿದಾಗ ಆರೋಗ್ಯದ ಮೇಲೆ ಹೆಚ್ಚಿನ ಗಮನ ಕೊಡುವ ಸಮಯ ಇರಬೇಕು. ನಿದ್ದೆ, ಆಯಾಸ ಹಾಗೂ ಇತರ ದೈಹಿಕ ಸಮಸ್ಯೆಗಳು ಈ ಸಮಯದಲ್ಲಿ ಹೆಚ್ಚು ಉಂಟಾಗಬಹುದು. ಹಾಗೆ ಶನಿ ಮೀನದಲ್ಲಿ ವಕ್ರಿಗೊಳ್ಳುವ ಸಮಯದಲ್ಲಿ ಸಾಂದರ್ಭಿಕ ಆರೋಗ್ಯ ಸಮಸ್ಯೆಗಳು ತರುವುದು. ಇದರಲ್ಲಿ ಜೋಡಿಗಳು ಅಥವಾ ದೀರ್ಘಕಾಲ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತದೆ. ಹಾಗೆ ಏಪ್ರಿಲ್ ಬಳಿಕ ಆರೋಗ್ಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು. ನಿತ್ಯ ಆರೋಗ್ಯ ತಪಾಸಣೆ ಮತ್ತು ಸಮತೋಲನಯುಕ್ತ ಆಹಾರವನ್ನ ಪದ್ಧತಿಯನ್ನ ನೀವು ಅನುಸರಿಸಬೇಕಾಗುತ್ತದೆ. ಇದಕ್ಕೆಲ್ಲ ಪರಿಹಾರಗಳೇನಾದರೂ ಮಾಡ್ಕೋಬೇಕು ಅಂದ್ರೆ ಗುರುವಿನ ಮಂತ್ರದ ಜಪವನ್ನ ನೀವು ತಪ್ಪದೆ ಮಾಡಬೇಕು. ಆ ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ. ಬುದ್ಧಿವಂತಿಕೆ ಮತ್ತು ಆರ್ಥಿಕ ಸ್ಥಿತಿಯನ್ನ ಉತ್ತಮಗೊಳಿಸಲು ಪ್ರತಿದಿನ ನೀವು ಈ ಮಂತ್ರವನ್ನ ಜಪಿಸಬೇಕು. ಬುಧನ ತತ್ವದ ಪೂಜೆ ಅಂದ್ರೆ ಬುಧನ ತತ್ವದ ಪೂಜೆಯನ್ನ ನೀವು ಬುಧವಾರದಂದು ಗಣಪತಿ ಆರಾಧನೆ ಮಾಡಿ ಬುದ್ಧಿವಂತಿಕೆಗೆ ಬಾಧಕವಾಗುವ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಹಾಗೆ ಶುಕ್ರ ಪೂಜೆ ಮಾಡೋದ್ರಿಂದ ಪ್ರೀತಿಯಲ್ಲಿ ಸೌಹಾರ್ದತೆ ಕಾಪಾಡಲು ಶುಕ್ರವಾರ ಪೂಜೆ ಮಾಡಬೇಕಾಗುತ್ತೆ. ವಿಶೇಷವಾಗಿ ಶುಕ್ರನ ವಕ್ರಿಗೊಂಡ ಸಮಯದಲ್ಲಿ ಈ ಪೂಜೆಯನ್ನ ಮಾಡಬೇಕಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಇಂತಹ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಾಮೆಂಟ್ ಮಾಡಿ. ಧನ್ಯವಾದಗಳು.